ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರೈತರು ಮುಂದಿನ ಕಂತಿನ ಹಣ ಪಡೆಯಲು ಪಿಎಂ ಕಿಸಾನ್ ಯೋಜನೆಯ ಕೆವೈಸಿ ಕಡ್ಡಾಯ. ರೈತರು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಕೆವೈಸಿ ಮಾಡಿಕೊಳ್ಳಬೇಕು. ಕೆವೈಸಿ ಮಾಡದಿದ್ರೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗುವುದಿಲ್ಲ. ಹಳೆ ಆಧಾರ್ OTP ಆಧಾರಿತ ಕೆವೈಸಿ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ 24ನೇ ಕಂತಿನ ಹಣ ಬಿಡುಗಡೆಯಾಗಲಿದೆ. ತಕ್ಷಣದ ಹತ್ತಿರದ ಕೃಷಿ ಕೇಂದ್ರ ಗ್ರಾಮ್ 1ಗಳಿಗೆ ಭೇಟಿ ನೀಡುವಂತೆ ಹುಕ್ಕೇರಿ ಕೃಷಿ ಸಹಾಯಕ ನಿರ್ದೇಶಕ ಮಾಧವ್ ಪಟಗುಂದಿ ಮಾಹಿತಿ. ಎಲ್ಲ ಹುಕ್ಕೇರಿ ತಾಲೂಕಿನ ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿ. ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 50,000 ಜನ ರೈತರು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿ, 4 ತಿಂಗಳಿಗೆ 2,000 ರೂಪಾಯಿದಂಗೆ ವರ್ಷಕ್ಕೆ 6,000 ರೂಪಾಯಿ ಪಡಿತಾ ಇದ್ದಾರೆ. ಆದರೆ ಈಗ ಹೊಸ ಒಂದು ಮಾರ್ಗಸೂಚಿಯ ಪ್ರಕಾರ ಪ್ರತಿ ರೈತನೂ ಕೂಡ ಪ್ರತಿ ವರ್ಷ ಕೆವೈಸಿ ಮಾಡಬೇಕಾಗಿದೆ. ಕೆವೈಸಿ ಮಾಡಿದರೆ ಮಾತ್ರ ಅವರಿಗೆ 24ನೇ ಕಂತು ಬರುತ್ತೆ. ಇವರಿಗೆ 23 ಕಂತನ್ನು ಸರ್ಕಾರ ಕೊಟ್ಟಿದೆ. 24ನೇ ಕಂತು ಅವರಿಗೆ ಬರಬೇಕಂತಂದರೆ ಕೆವೈಸಿ ಮಾಡಲೇಬೇಕು. ಕೆವೈಸಿ ಮಾಡಲಿಕ್ಕೆ ರೈತರು ನಮ್ಮ ಹೋಬಳಿ ಮಟ್ಟದಲ್ಲಿರುವ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು. ಇಲ್ಲ ಅಂತಂದರೆ ತಮ್ಮ ಗ್ರಾಮದಲ್ಲಿರುವ ಗ್ರಾಮನ್ ಕೇಂದ್ರಕ್ಕೆ ಭೇಟಿ ಕೊಡಬಹುದು. ಇಲ್ಲ ಅಂತಂದರೆ ಹುಕ್ಕೇರಿಯಲ್ಲಿರುವ ಕಂಪ್ಯೂಟರ್ ಸೆಂಟರ್ಗಳಿಗೆ ಭೇಟಿ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದರೆ ನಾವು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಮ ಗ್ರಾಮದಲ್ಲಿನೇ ಗ್ರಾಮ ಮಟ್ಟದಲ್ಲಿ ಕೃಷಿ ಸಖಿಯರ್ ಅಂತ ಇದ್ದಾರೆ. ಅವರು ನಮ್ಮ ಕೃಷಿ ಇಲಾಖೆಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದೊಂದು ಆ್ಯಪ್ ಕೊಟ್ಟಿದೆ. ಅದನ್ನು ಅವರು ಉಪಯೋಗ ಮಾಡಿಕೊಂಡು ನಿಮಗೆ ಕೆವೈಸಿ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಇವರೇ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೆವೈಸಿ ಮಾಡಬೇಕಾಗಿ ಕೋರ್ತಾ ಇದ್ದೇನೆ. ಇದೇ ಒಂದು ಸಂಬಂಧ ನಾವು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುಮಾರು ಹುಕ್ಕೇರಿಯ 20,000 ರೈತರನ್ನ 4 ಬ್ಯಾಚ್ಗಳಲ್ಲಿ 15 ನಿಮಿಷಗಳ ಕಾಲ ಸಂಪರ್ಕಿಸಿ ಮಾತಾಡಲಿದ್ದೇವೆ. ಆ ಮಾತಿನಲ್ಲಿ ಕೂಡ ಇದೇ ಒಂದು ವಿಷಯವನ್ನು ನಾವು ರೈತರ ಗಮನಕ್ಕೆ ತರಲಿದ್ದೇವೆ. ಆದ್ದರಿಂದ ದಯವಿಟ್ಟು ಯಾರೂ ರೈತರು ನಿರ್ಲಕ್ಷ್ಯ ಮಾಡದೆ ಕೆವೈಸಿ ಮಾಡ್ಕೋಬೇಕು. ಇನ್ನು ಕೆವೈಸಿ ಮಾಡಲಿಕ್ಕೆ ಎಜುಕೇಟೆಡ್ ಏನಾದರೂ ಹುಡುಗರು ಮನೆಯಲ್ಲಿದ್ದರೆ ಅವರು ಕೂಡ ಸ್ವಂತ ತಮ್ಮ ಮೊಬೈಲ್ನಲ್ಲಿ PM ಕಿಸಾನ್ ಆ್ಯಪ್ ಮತ್ತು ಆಧಾರ್ ಫೇಸ್ RD ಆ್ಯಪ್ ಅಂತ 2 ಆ್ಯಪ್ ಬರ್ತಾವೆ. 2 ಆ್ಯಪ್ಗಳಿದ್ದರೆ ತಾವು ಸ್ವಂತ ಕೂಡ ಮೊಬೈಲ್ನಲ್ಲಿ ಕೆವೈಸಿ ಮಾಡ್ಕೋಬಹುದು. ದಯವಿಟ್ಟು ಯಾರೂ ನಿರ್ಲಕ್ಷ್ಯ ಮಾಡದೆ ಕೆವೈಸಿ ಮಾಡಬೇಕಂತ ಕೃಷಿ ಇಲಾಖೆ ಹುಕ್ಕೇರಿ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಮೊದಲು ಕೆವೈಸಿ ಮಾಡಬೇಕಾದ್ರೆ ಬರೀ OTP ಮೇಲೆ ಆಗ್ತಿತ್ತು ಸರ್. ಈಗ ಯಾವ ಥರ ಇದೆ? ಕೆವೈಸಿ ಮೊದಲು OTP ಒನ್ ಟೈಮ್ ಪಾಸ್ವರ್ಡ್ ಇಂದ ಆಗ್ತಿತ್ತು. ಆದರೆ ಈಗ ಕೆವೈಸಿ ಮಾಡಬೇಕಂದ್ರೆ ಥಂಬಾದ್ರೂ ಕೊಡಬೇಕು, ಇಲ್ಲಾಂದ್ರೂ ಫೇಸ್ ರೆಕಗ್ನಿಷನ್ ಮುಖಾಂತರ ಕೆವೈಸಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಹೊಸದಾಗಿ ಕೆವೈಸಿ ಮಾಡಲಿಕ್ಕೆ ಎಲ್ಲರಿಗೂ ಹೇಳಿದ್ದಾರೆ. ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಸತ್ತವರ ಹೆಸರಿನಲ್ಲಿ ದುಡ್ಡು ಹೋಗೋದು, ಆ ದುಡ್ಡು ಬ್ಯಾಂಕಿನಲ್ಲಿ ಅಲ್ಲೇ ಕುಂತ್ಕೊಂಡ್ಬಿಡೋದು, ಅವರ ವಾರಸುದಾರರಿಗೆ ದುಡ್ಡು ಬರದೇ ಇರುವುದು, ಇಂಥವೆಲ್ಲ ಘಟನೆಗಳು ಆಗಬಾರದಂತ ಒಂದು ಸದುದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದೆ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕಾಗಿ ಕೋರ್ತಾ ಇದ್ದೀನಿ.